ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಯಾರ್ಯಾರು ಫಲಾನುಭವಿಗಳು ಇದ್ದೀರೋ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಕಾರಣ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಲ್ಲಿವರೆಗೂ ಕೂಡ ಫಲಾನುಭವಿಗಳು 10 ಕೆಜಿ ಅಕ್ಕಿಯ ಬದಲಾಗಿ 5 ಕೆಜಿ ಅಕ್ಕಿಯನ್ನ ಹಾಗೇನೆ ಉಳಿದ 5 ಕೆಜಿಗೆ 170 ರೂಪಾಯಿಯನ್ನ ತಮ್ಮ ಖಾತೆಗೆ ಜಮಾವಣೆ ಮಾಡ್ಕೊಳ್ತಾ ಇದ್ರು. ಈಗಾಗಲೇ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಗಳಲ್ಲಿ ಒಂದು ಯೋಜನೆ ಅನ್ನಭಾಗ್ಯ ಯೋಜನೆ. ಆ ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿತ್ತು. ಅದರಂತೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ 10 ಕೆಜಿ ಅಕ್ಕಿಯನ್ನ ಕೊಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ 5 ಕೆಜಿ ಕೇಂದ್ರದಿಂದ ಬರುವಂತಹ ಅಕ್ಕಿ ಆದ್ರೆ 5 ಕೆಜಿ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರ ಕೇಂದ್ರದ ಬಳಿ ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಬಳಿ ನೀವು ಕೇಳಿದಷ್ಟು ಅಕ್ಕಿ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರಾಕರಿಸುತ್ತೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಹೇಳಿದ ರೀತಿಯಲ್ಲಿ ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆ 5 ಕೆಜಿ ಅಕ್ಕಿಯ ಬದಲಾಗಿ ಜನರಿಗೆ ಹಣವನ್ನ ಜಮಾವಣೆ ಮಾಡುತ್ತೆ. 1 ಕೆಜಿ ಅಕ್ಕಿಗೆ 34 ರೂಪಾಯಿಯ ರೀತಿಯಲ್ಲಿ 5 ಕೆಜಿ ಅಕ್ಕಿಗೆ ಒಟ್ಟಾರೆಯಾಗಿ 170 ರೂಪಾಯಿ ಹಣವನ್ನ ಅವರ ಅಕೌಂಟ್ಗಳಿಗೆ ಹಾಕುತ್ತೆ. ಇಂತಹ ಸಂದರ್ಭದಲ್ಲಿ ಜನ ಕೂಡ ನಮ್ಮ ಅಕೌಂಟ್ಗೆ 5 ಕೆಜಿ ಅಕ್ಕಿಯ ಬದಲಾಗಿ ಹಣ ಸಿಗುತ್ತೆ ಅನ್ನುವಂತಹ ಖುಷಿಯಲ್ಲಿದ್ರು. ಆದ್ರೆ ಈಗಾಗಲೇ ನವೆಂಬರ್ ಡಿಸೆಂಬರ್ನಲ್ಲೂ ಕೂಡ ಈ ಅಕ್ಕಿಯ ಹಣ ಜಮಾವಣೆ ಆಗಿಲ್ಲ. ಜೊತೆಗೆ ಜನವರಿಯ ಹಣವನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ತಿಂಗಳಿನಿಂದಲೇ ಇನ್ನು ಮುಂದೆ ಅನ್ನಭಾಗ್ಯದ ಅಕ್ಕಿಯ ಹಣ ಇದೆಯಲ್ಲ, ಆ ಹಣವನ್ನ ಜಮಾವಣೆ ಮಾಡುವುದಿಲ್ಲ. ನೇರವಾಗಿ 5 ಕೆಜಿ ಮತ್ತು ರಾಜ್ಯ ಸರ್ಕಾರ ನೀಡುವಂತಹ 5 ಕೆಜಿ ಒಟ್ಟಾರೆಯಾಗಿ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅನ್ನುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಈ ಮೂಲಕ 2 ತಿಂಗಳ ಹಣವನ್ನು ಕೂಡ ನಾವು ಜಮಾವಣೆ ಮಾಡ್ತೇವೆ. ಅದರ ಜೊತೆಗೆ ಈಗಾಗಲೇ 10 ಕೆಜಿ ಅಕ್ಕಿಯನ್ನ ಏನ್ ಕೊಡಬೇಕಾಗತ್ತೆ ಪ್ರತಿ ತಿಂಗಳು, ಅದರ ಬದಲಾಗಿ ಈ ಸಲ 15 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೇವೆ ಅನ್ನುವಂತಹ ಘೋಷಣೆಯನ್ನ ಕೂಡ ಈಗಾಗಲೇ ಸರ್ಕಾರ ಮಾಡಿದೆ. ಜನ ಅನ್ನಭಾಗ್ಯದ ಯೋಜನೆಯಡಿಯಲ್ಲಿ 170 ರೂಪಾಯಿ ಯಾಕೆ ಬಂದಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಇದಕ್ಕೆ ವಿಪಕ್ಷಗಳು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಆರೋಪವನ್ನ ಮಾಡ್ತಾ ಇವೆ. ಏನಂತ ಹೇಳಿದ್ರೆ, ಸರ್ಕಾರದ ಬಳಿ ಹಣ ಇಲ್ಲ, ದಿವಾಳಿ ಆಗಿದೆ, ಅದೇ ಕಾರಣಕ್ಕಾಗಿ ಈಗ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪಗಳನ್ನ ಮಾಡ್ತಾ ಇದೆ. ಆದ್ರೆ ಈ ಹಿಂದಿನಂತೆ ಒಂದು ರೀತಿಯ ಮಾತುಕತೆಯಾಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿಗೆ 22 ರೂಪಾಯಿ 50 ಪೈಸೆಯ ರೀತಿಯಲ್ಲಿ ಈಗಾಗಲೇ ಅಕ್ಕಿಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಮೂಲಕ ಸರ್ಕಾರಕ್ಕೆ 190 ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ. 1.5 ವರ್ಷದ ಹಿಂದೆ ಅನ್ನಭಾಗ್ಯ ಯೋಜನೆ ಆರಂಭ ಮಾಡಿದಾಗ 34 ರೂಪಾಯಿಯನ್ನ ಅಂದ್ರೆ ರೀತಿಯಲ್ಲಿ ಕೊಡೋದಕ್ಕೆ ನಿರ್ಧಾರ ಆಗಿತ್ತು. ಆ ಒಂದು ಹಣವನ್ನೇ ಸರ್ಕಾರ ಜನರ ಅಕೌಂಟ್ಗಳಿಗೆ ಜಮಾವಣೆ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಕೇಂದ್ರ ಸರ್ಕಾರ 22 ರೂಪಾಯಿ 50 ಪೈಸೆಯ ರೀತಿಯಲ್ಲಿ ಅಕ್ಕಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಈ ಮೂಲಕ ಸರ್ಕಾರಕ್ಕೆ 190 ಕೋಟಿ ರೂಪಾಯಿ ಉಳಿತಾಯ ಕೂಡ ಆಗತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ, ಈಗ ಅಕ್ಕಿಯನ್ನ ಪೂರೈಸೋದ್ರಿಂದ ದೊಡ್ಡ ಮೊತ್ತದ ಹಣ ಕೂಡ ಜಮಾವಣೆ ಆಗತ್ತೆ ಅನ್ನೋದು ಒಂದು ಕಡೆಯಾದ್ರೆ, ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ನಾವು ಜನರಿಗೆ ಕೊಡ್ತೇವೆ ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ. ಸಾಕಷ್ಟು ಜನರಿಗೆ ಈಗ ಪ್ರಶ್ನೆ ಇದೆ, ನಮ್ಗೆ 5 ಕೆಜಿ ಅಕ್ಕಿ ಸಾಕು, 5 ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನೇ ಕೊಡಿ ಅನ್ನುವಂತಹ ಮಾತುಗಳು ಕೂಡ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ಹಣದಿಂದ ನಾವು ಬೇರೆ ಬೇರೆ ಉಪಯೋಗಗಳನ್ನ ಮಾಡಬಹುದು, ವಸ್ತುಗಳನ್ನ ಖರೀದಿ ಮಾಡಬಹುದು ಅನ್ನುವಂತಹ ವಿಚಾರ. ಆದ್ರೆ ಇದು ಸರ್ಕಾರಕ್ಕೆ ಹೊರೆ ಆಗ್ತಾ ಇತ್ತು ಹಣವನ್ನ ಹಾಕುವುದು. ಆ ಕಾರಣಕ್ಕಾಗಿಯೇ ಈಗ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವುದು, ಒಂದು ಕಡೆ ಈಗಾಗಲೇ ಅಭಿವೃದ್ಧಿಯ ವಿಚಾರಗಳು, ಈಗ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಶಾಸಕರ ಆಕ್ರೋಶ ಅಸಮಾಧಾನ ಆದ್ರೆ, ಮತ್ತೊಂದ್ ಕಡೆ ಯಾವುದೇ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದು ಮುಜುಗರಕ್ಕೆ ಕಾರಣ ಆಗ್ತಾ ಇದೆ, ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರಿಗೆ ಕೇಳಿದಾಗ ಅಕ್ಕಿಯ ಅಂದ್ರೆ ಅನ್ನಭಾಗ್ಯದ ಹಣವನ್ನ ಜಮಾವಣೆ ಮಾಡಿಲ್ಲ ಅಂತ ಕೇಳಿದಾಗ, ಅದು ನಮ್ಮ ಗಮನದಲ್ಲಿದೆ, ಖಂಡಿತವಾಗ್ಲೂ ಆ ಹಣವನ್ನ ಜಮಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವ KH ಮುನಿಯಪ್ಪ ಅವರು ಇವತ್ತು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಅಕ್ಕಿಯ ಬದಲು ಅಂದ್ರೆ ಇಲ್ಲಿವರೆಗೂ ಹಣವನ್ನ ನೀಡಲಾಗ್ತಾ ಇತ್ತಲ್ಲ, ಹಾಗಾಗಿ ಇನ್ನು ಮುಂದೆ ಫೆಬ್ರವರಿಯಿಂದಲೇ 10 ಕೆಜಿ ಅಕ್ಕಿ ಸಿಗತ್ತೆ. ಪ್ರತಿ ತಿಂಗಳು ಇನ್ನು ಮುಂದೆ 10 ಕೆಜಿ ಅಕ್ಕಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ.
ಈ ಮೂಲಕ ಹಣದ ಬದಲಾಗಿ 10 ಕೆಜಿ ಅಕ್ಕಿ ಫಲಾನುಭವಿಗಳ ಪಾಲಾಗಲಿದೆ. ಈ ಒಂದು ರೀತಿಯಲ್ಲಿ ಇದು ಯಾವೆಲ್ಲ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.